ನಮಸ್ತೆ ಸ್ನೇಹಿತರೆ. ಜೀವನದಲ್ಲಿ ನೋವುಗಳು, ನಲಿವು, ಚಿಂತೆಗಳು, ಕಷ್ಟಗಳು ಇದ್ದದ್ದೇ. ಅದಕ್ಕೆಲ್ಲ ನೀನು ಚಿಂತೆ ಮಾಡುತ್ತಾ ಕುಳಿತರೆ ಪ್ರಯೋಜನವಿಲ್ಲ. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನೀನು ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು. ಏನು ಆಗಬೇಕೋ ಅದು ಆಗೇ ಆಗತ್ತೆ. ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಪವಿತ್ರವಾದ ಕಮಲದ ಹೂವು ಕೆಸರಿನಲ್ಲಿ ಅರಳುತ್ತೆ, ಆದರೆ ಅದರಿಂದ ಪ್ರತ್ಯೇಕವಾಗಿಯೇ ಉಳಿದು ಬಿಡುತ್ತೆ. ಈ ಹೂವನ್ನು ಶುದ್ಧತೆಯ ಸಂಕೇತ ಎಂದು ಕರೆಯುತ್ತಾರೆ. ಕಮಲದಂತೆಯೇ ಶುದ್ಧವಾಗಿರುವುದನ್ನು ನಾವು ಕಲಿಯಬೇಕು. ಚಿಂತಿಸುವುದರಿಂದ ನಿನಗೆ ಆಗುವ ಪ್ರಯೋಜನಗಳಿಗಿಂತ ಆಗುವ ಅನಾಹುತಗಳೇ ಹೆಚ್ಚು. ಚಿಂತೆ ಮತ್ತು ಚಿತೆಗೆ ಇರುವ ವ್ಯತ್ಯಾಸ ಒಂದೇ. ಚಿಂತೆ ಮನಸ್ಸನ್ನು ಹಾಳು ಮಾಡುತ್ತದೆ, ಚಿತೆ ಮನುಷ್ಯನನ್ನು ಹಾಳು ಮಾಡುತ್ತದೆ. ಈ ಜೀವನದಲ್ಲಿ ನೀನು ಯಾವುದೇ ಕೆಲಸವನ್ನು ಶುದ್ಧ ಮನಸ್ಸಿನಿಂದ ಮಾಡಿ ನೋಡಿ, ಒಂದಲ್ಲ ಒಂದು ದಿನ ನೀನು ಗೆದ್ದೇ ಗೆಲ್ಲುತ್ತೀಯ. ಮಾನವನ ಸ್ವಯಂ ವಿನಾಶ ಮತ್ತು ನರಕಕ್ಕೆ 3 ದ್ವಾರಗಳಿವೆ: ಕಾಮ, ಕೋಪ ಮತ್ತು ದುರಾಸೆ. ನೀನು ಇವುಗಳಿಂದ ಎಲ್ಲಿಯವರೆಗೂ ದೂರ ಇರುವುದಿಲ್ಲವೋ ಅಲ್ಲಿಯವರೆಗೂ ನಿನ್ನ ಮನಸ್ಸಿನಲ್ಲಿ ಶಾಂತಿ ಅನ್ನುವುದು ನೆಲೆಗೂಡೋದೇ ಇಲ್ಲ. ನಿನ್ನ ಆಸೆಗಳೇ ನಿನ್ನ ದುಃಖಕ್ಕೆ ಮೂಲ ಕಾರಣ ಆಗತ್ತೆ. ಹಾಗಾಗಿ ನೀನು ಅತಿ ಆಸೆಯಿಂದ ಮೊದಲು ದೂರ ಇರುವುದನ್ನು ಕಲಿಯಬೇಕು. ಯಾರಿಗೂ ನೀನು ದುಃಖವನ್ನು ಕೊಡಬೇಡ, ಆಗ ಮಾತ್ರ ನಿನಗೆ ಸುಖ ಸಿಗುತ್ತದೆ. ನೀನು ಇನ್ನೊಬ್ಬರಿಗೆ ಕೊಟ್ಟಿರುವ ವಸ್ತುವಾಗಲಿ ಅಥವಾ ಅದು ದಾನದ ರೂಪದಲ್ಲಿ ಏನೇ ಆಗಿರಬಹುದು, ಮುಂದಿನ ದಿನಗಳಲ್ಲಿ 1000 ಪಟ್ಟು ಹೆಚ್ಚಾಗಿ ಅದು ನಿನಗೆ ಸಿಗುತ್ತದೆ. ಈಗ ಇರುವ ಸಮಯ ನಿನ್ನೊಂದಿಗೆ ಸಹಕರಿಸದೇ ಇದ್ದಾಗ ನೀನು ಈಗ ಮೌನವಾಗಿರು. ಸರಿಯಾದ ಸಮಯಕ್ಕೆ ಎಲ್ಲ ಕೆಲಸಗಳು ತಮ್ಮಷ್ಟಕ್ಕೆ ತಾನೇ ಆಗುತ್ತೆ. ಹಾಗಾಗಿ ತಾಳ್ಮೆಯೇ ನಿನ್ನ ಗೆಲುವಿನ ಮಂತ್ರವಾಗಬೇಕು. ಯೋಚಿಸುವುದನ್ನು ನಿನ್ನ ತಲೆಯಿಂದ ನೀನು ತೆಗೆದುಹಾಕಿ. ಎಷ್ಟೆಷ್ಟು ಯೋಚಿಸುತ್ತೀರೋ ಅಷ್ಟು ನಿನ್ನ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತದೆಯೇ ವಿನಃ ಅದು ನಿನ್ನ ಸುಖಕ್ಕೆ ಯಾವತ್ತೂ ಅವಕಾಶ ಮಾಡಿಕೊಡಲ್ಲ. ನಿನ್ನನ್ನು ನೋಯಿಸಿದವರು, ನಿನಗೆ ಅನ್ಯಾಯ ಮಾಡಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ. ನಿನ್ನ ಕೆಲಸವನ್ನ ನೀನು ಮಾಡು, ಅದರ ಫಲಿತಾಂಶದ ಚಿಂತೆಯನ್ನು ಬಿಟ್ಟು ಬಿಡಿ. ಯಾರಿಗೆ ಯಾವಾಗ ಏನು ಎಷ್ಟು ಕೊಡಬೇಕೆಂದು ಆ ಭಗವಂತನೇ ಬಲ್ಲ. ನಮ್ಮದಲ್ಲದನ್ನು ಬಲವಂತವಾಗಿ ದಕ್ಕಿಸಿಕೊಂಡರೆ ಅದು ಬಹಳ ದಿನ ಉಳಿಯುವುದಿಲ್ಲ. ಚಿಂತೆ ಬಿಡು, ಯಶಸ್ಸಿನ ಕಡೆ ನೀನು ಪ್ರಾಮಾಣಿಕವಾದ ಹೆಜ್ಜೆ ಇಡು. ಗೆಲುವು ನಿನ್ನದಾಗಲಿ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ಧನ್ಯವಾದಗಳು.